ಚೈತ್ರ ಅವರೇ, ನಿಮ್ಮಲ್ಲಿ ಒಂದು ಸ್ವಲ್ಪ ನಿಮಿಷಗಳಿದೆ. ಹೌದು. ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ. ಅಂಡಾಶಯ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನೇನು? ತುಂಬ ವೇಗ್ ಸಿಂಪ್ಟಮ್ಸ್ ಇರುತ್ತೆ. ಹೊಟ್ಟೆನಲ್ಲಿ ಉಬ್ರ ಬರುವಂಥದ್ದು, ಹೊಟ್ಟೆ ಹಸಿವಿಲ್ಲದೆ ಇರೋವಂಥದ್ದು, ಮೋಷನ್ ಯೂರಿನ್ಗೆ ಹೋಗೋಕ್ಕೆ ತೊಂದರೆ ಆಗುವಂಥದ್ದು, ತೂಕ ಕಮ್ಮಿ ಆಗುವಂಥದ್ದು, ಬಹಳ ಸುಸ್ತಾಗುವಂಥದ್ದು, ಕೆಳಗಡೆ ಭಾಗದಲ್ಲಿ ನೋವು, ಈ ಥರ ವೇಗ್ ಸಿಂಪ್ಟಮ್ಸ್ ಇರುತ್ತೆ. ಈ ಅಂಡಾಶಯ ಕ್ಯಾನ್ಸರ್ ಯಾವ ಮಹಿಳೆಗಳಲ್ಲಿ ಕಂಡುಬರುತ್ತೆ? ಹೈ ರಿಸ್ಕ್ ಪಾಪ್ಯುಲೇಷನ್ ಯಾರು ಅಂದರೆ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಸ್ತನದ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ ಇರುತ್ತೆ. ಅಂಥವರಲ್ಲಿ ಇದು ಹೈ ರಿಸ್ಕ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಟ್ ಜೆನೆಟಿಕಲ್ ಮ್ಯೂಟೇಷನ್ ಅಂದರೆ BRCA1 and 2 ಮ್ಯೂಟೇಷನ್ ಇಲ್ಲೋವಂಥವ್ರಲ್ಲಿ ಕೂಡ ಇದು ಹೈ ರಿಸ್ಕ್ ಅಂತ ಹೇಳ್ತೇವೆ. ಇದನ್ನು ಪತ್ತೆ ಹಚ್ಚಲು ಏನು ಮಾಡ್ತೀರಾ? ಪತ್ತೆ ಹಚ್ಚಲಿಕ್ಕೆ ಕಾಮನ್ ಆಗಿ ನಾವು ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್ ಅಂತ ಮಾಡ್ಕೋತೀವಿ ಆ್ಯಂಡ್ ಬ್ಲಡ್ ಟೆಸ್ಟ್ ಬಂದು CA125. ಎಲ್ಲ ಹೆಂಗಸರಿಗೂ ಗರ್ಭಕೋಶದ ಕ್ಯಾನ್ಸರ್ ಪರೀಕ್ಷೆ ಮಾಡಿಸ್ಬೇಕಾ? ಇಲ್ಲ. ಗರ್ಭಕೋಶದ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನೇನು? ಇವರಲ್ಲಿ ಪೀರಿಯಡ್ಸ್ ಮಧ್ಯದಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ಸೆಕ್ಷುವಲ್ ಆಕ್ಟಿವಿಟಿ ಆದಮೇಲೆ ಬ್ಲೀಡಿಂಗ್ ಆಗುವಂಥದ್ದು, ಗರ್ಭಕೋಶದ ಜಾಗ ಅಂದರೆ ಕೆಳಗಡೆ ಭಾಗದಲ್ಲಿ ನೋವು ಬರುವಂಥದ್ದು, ಸೆಕ್ಷುವಲ್ ಆಕ್ಟಿವಿಟಿ ಆದಮೇಲೆ ನೋವು ಬರುವಂಥದ್ದು ಬಹಳನೇ ಸಹಜ. ಅಲಾಂಗ್ ವಿತ್ ದ್ಯಾಟ್ ಮುಟ್ಟು ನಿಂತಾದ್ಮೇಲೆ ಅಂದರೆ ಮೆನೋಪೋಸ್ ಆದ ನಂತರ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ಕೂಡ ಒನ್ ಆಫ್ ದ ವಾರ್ನಿಂಗ್ ಸೈನ್ಸ್. ಗೋಲ್ಡ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಏನು? ಗರ್ಭಕೋಶದ ಕ್ಯಾನ್ಸರಿಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಬಂದು ಬಯೋಪ್ಸಿ. ಗರ್ಭಕೋಶದ ಲೈನಿಂಗಿನ ಬಯೋಪ್ಸಿ ತೆಗೆದು ಹಿಸ್ಟೋಪಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಹಾಗೆ ಭಾರತೀಯ ಮಹಿಳೆಗಳಲ್ಲಿ ಕಾಮನ್ ಆಗಿ ಕಂಡುಬರೋ ಕ್ಯಾನ್ಸರ್ ಯಾವುದು? ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್. ಅದರ ರೋಗ ಲಕ್ಷಣಗಳು ಏನು? ಇವರಲ್ಲಿ ಪೇನ್ಲೆಸ್ ಗೆಡ್ಡೆ ಅಂದರೆ ನೋವು ಇಲ್ಲದೆ ಇರುವಂಥ ಗೆಡ್ಡೆಗಳು ಬಹಳ ಸಹಜ. ಇದನ್ನು ಪತ್ತೆ ಹಚ್ಚಲು ಏನಾದರೂ ಮೆಥಡ್ಸ್ಗಳಿದಾವ? ರುಟೀನ್ಲಿ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಬಟ್ ಮ್ಯಾಮೋಗ್ರಾಮ್ ಇಸ್ ಅ ಮೆಥಡ್ ಆಫ್ ಚಾಯ್ಸ್. ಗರ್ಭಕೋಶದ ಬಾಯಿ ಕ್ಯಾನ್ಸರ್ನ ರೋಗ ಲಕ್ಷಣಗಳು ಏನೇನು? ಕ್ಯಾನ್ಸರ್ ಸರ್ವಿಕ್ಸ್, ಇದರಲ್ಲಿ ಏನು ಬರುತ್ತೆ, ಬಹಳನೇ ಸಿಂಪ್ಟಮ್ಸ್ ಬರುತ್ತೆ. ಅವ್ರಿಗೆ ಪೀರಿಯಡ್ಸ್ ಮಧ್ಯದಲ್ಲಿ ಬ್ಲೀಡಿಂಗ್ ಆಗ್ಬೋದು, ವಾಸನೆ ಬರುವಂಥ ಡಿಸ್ಚಾರ್ಜ್ ಇರ್ಬೋದು, ಮತ್ತೆ ಮಹಿಳೆಗಳು ಬ್ಲಡ್ ಸ್ಟೇಂಜ್ ಅಥವಾ ರಕ್ತ ಮಿಕ್ಸ್ ಆಗಿರುವಂಥ ಡಿಸ್ಚಾರ್ಜ್ ಅಂತ ಬರ್ತಾರೆ. ಕೆಳಗಿನ ಭಾಗದಲ್ಲಿ ನೋವು ಇರ್ಬೋದು, ಯೂರಿನ್ ಮೋಷನ್ ಪಾಸ್ ಮಾಡೋದಕ್ಕೆ ತೊಂದರೆ ಇರ್ಬೋದು, ಬೆನ್ನಿನ ನೋವು ಇರ್ಬೋದು. ಈ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಬರಲು ಏನೇನು ಕಾರಣಗಳು ಇರುತ್ತೆ? ಕಾಮನ್ಲಿ ಒಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಸ್ ಒನ್ ಆಫ್ ದ ಈಟಿಯಾಲಜಿ ಗರ್ಭಕೋಶದ ಬಾಯಿನ ಕ್ಯಾನ್ಸರಿಗೆ. ಕಾಮನ್ ಆಗಿ ಕಂಡುಬರೋ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಯಾವ್ದು? ಹೈ ರಿಸ್ಕ್ ಬಂದು 16-18. ಇದನ್ನು ಪತ್ತೆ ಹಚ್ಚಲು ಯಾವುದಾದ್ರು ಮೆಥಡ್ಸ್ ಇದೆಯಾ? ದ ಬೆಸ್ಟ್ ವುಡ್ ಬಿ ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ, ಇಲ್ಲ ಲಿಕ್ವಿಡ್ ಬೇಸ್ಡ್ ಸೈಟಾಲಜಿ ಅಂತ ಹೇಳ್ತೀವಿ. ಕಾಮನ್ ಆಗಿ ಇದನ್ನ ಗಾಜಿನ ಪರೀಕ್ಷೆ ಅಂತ ಕರಿತೀವಿ ನಾವು. ತುಂಬ ಧನ್ಯವಾದಗಳು.